ಪೇಪರ್ ಮೇಲೆ ಇದೆ ಮಾಮ ಯಾರು ಸ್ಕ್ರೂಪ್ನಿ ಕೊಟ್ಟಿದ್ದೀವಿ ಗಂಟನ ಹೋಗ್ಬೇಡಿ ಬರ್ತಾರೆ. ವಿಡಿಯೋ ಮಾಡಂಗಿಲ್ಲ ಅಂತ ಸರ್ ಈ ಕಡೆ ನೋಡಿ ಸರ್ ಈ ಕಡೆ ಎಲ್ಲ ಕೊಡ್ತಾರೆ ಬೈಕ್ ಈಗ ದಯಮಾಡಿ ಯಾರು ನಮ್ಮ ಸುಶಿಕ್ಷಿತರು ಈ ಸಮಾಜದಲ್ಲಿ ಈ ಸಮಾಜದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳು ಇಡಕ್ಕಾಗುತ್ತಿಲ್ಲ. ನೂರಾರು ಮೌಲ್ಯಗಳಿದೆ. ಆ ಮೌಲ್ಯಗಳೆಲ್ಲ ನೀಗಿಸುವಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಅಲ್ಲ ಅದನ್ನು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ದಯಮಾಡಿ ಎಲ್ಲ ಪದವೀಧರ ಮಿತ್ರರು ಮತ್ತು ಎಲ್ಲ ಸುಶಿಕ್ಷಿತರು ಏನಿದ್ದಾರೆ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ದಯಮಾಡಿ ಮತ ನೀಡೋದಕ್ಕೆ ಮುಂಚೆ ವಿವೇಚನೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ಮತ ನೀಡಿ ಯಾರು ಈ ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೆ ಶಕ್ತಿ ಇದೆ, ಯಾರು ಈ ಸಮಾಜ ಅವಕಾಶ ವಂಚಿತರಿಗೆ ಬಡವರಿಗೆ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಎಂದೂ ಪ್ರಚಾರವನ್ನು ಬಯಸಿ ಎಲೆಮರೆಕಾಯಿ ಥರ ಇದ್ದು ತಮ್ಮ ಕೈಲಾದ ಶಕ್ತಿ ಮೀರಿ ಎಲ್ಲ ವರ್ಗದ ಜನರ ಮನವನ್ನು ಗೆದ್ದು ಅವರಿಗೆ ಸಹಕಾರ ಸಹಾಯವನ್ನು ನೀಡುತ್ತಾ ಬಂದಿದ್ದಾರೆ. ಇಂಥ ಸಮಾಜಮುಖಿ ಚಿಂತಕರು ಅಸಂಖ್ಯಾತ ಭ್ರಷ್ಟಾಚಾರ ಮುಕ್ತವಾದಂಥ, ಗುಂಪು ರಹಿತವಾದಂಥ, ವರ್ಗರಹಿತವಾದಂಥ ಎಲ್ಲ ವರ್ಗದಲ್ಲಿರುವಂಥ ಬಡವರು, ನೊಂದವರ ಬೆಂದವರ ಪರವಾಗಿ ಅನುಕೂಲದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರಿಗೆ ಯಾವುದೇ ವಿಧವಾದಂಥ ಒಂದು ವರ್ಗಕ್ಕೆ ಅವರು ಸೀಮಿತ ಆಗಿಲ್ಲ. ಸಮಾಜದ ಎಲ್ಲ ವರ್ಗದಲ್ಲೂ ಅವರು ಕಂಠಣ್ಣ ಅಂತೇಳಿ, ನೀಲಕಂಠ ಅಂತೇಳಿ, ಕಂಠಣ್ಣ ಅಂತೇಳಿ ಅವರು ಎಲ್ಲರ ಮನೆ ಮಾತಾಗಿದ್ದಾರೆ. ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಪ್ರಜ್ಞಾವಂತ ಮತದಾರರು, ವಿಶೇಷವಾಗಿ ಪದವೀಧರರು ಈ ರಾಜಕೀಯದ ಒಂದು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಆಶಾಕಿರಣವಾಗಿ ನಮ್ಮ ನೀಲಕಂಠ ಆರ್ ಗೌಡ ಅವರು ಗೋಚರಿಸ್ತಾ ಇದ್ದಾರೆ. ಅಂಥ ನಿಷ್ಕಳಂಕ ನಿರ್ಮಲ
ನಿರ್ಮಲ ಮನಸ್ಸಿನ ಆರೋಗ್ಯಕರ ಆಲೋಚನೆಗಳು ಇರುವಂಥ ಒಂದು ದೂರದೃಷ್ಟಿ ಯೋಜನೆಗಳನ್ನು ಕನಸುಗಳನ್ನು ಇಟ್ಕೊಂಡು ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು, ನೊಂದವರ ಬೆಂದವರ ಧ್ವನಿಯಾಗಿ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನುವಂಥ ವ್ಯಕ್ತಿತ್ವವುಳ್ಳಂಥವ್ರನ್ನ ದಯಮಾಡಿ ಎಲ್ಲ ಪ್ರಜ್ಞಾವಂತ ವಿದ್ಯಾವಂತ ಪದವೀಧರರು ತಮ್ಮ ಮತವನ್ನು ಚಲಾಯಿಸಿ ಮೊದಲನೇ ಆದ್ಯತೆ ಮತವನ್ನು ಗೌಡರಿಗೆ ನೀಡೋದ್ರ ಮುಖಾಂತರ ಈ ಸಮಾಜಕ್ಕೆ ಅವರ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರ ಸ್ನೇಹಿತರು, ಅಭಿಮಾನಿಗಳು, ಹಿತೈಷಿಗಳ ಬಳಗದ ಪರವಾಗಿ ಎಲ್ಲರಲ್ಲೂ ನಾನು ತುಂಬ ಗೌರವದಿಂದ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವತ್ತು ಭಾಳಷ್ಟು ಜನ ಮತದಾನವನ್ನು ಮಾಡೋದರಲ್ಲಿ ಸೋಮಾರಿತನವನ್ನು, ಆಲಸ್ಯವನ್ನು ತೋರುವಂಥದ್ದು, ನನ್ನ ಒಂದು ಮತದಿಂದ ಏನಾಗುತ್ತೆ ಅನ್ನುವಂಥ ಉದಾಸೀನ ಇದೆ. ಅದನ್ನು ಬದಿಗೊತ್ತಿ ವಿದ್ಯಾವಂತರು ನಿರ್ಣಾಯಕ ಪಾತ್ರ ವಹಿಸುವಂಥ ವಿಶೇಷವಾಗಿ ಪದವೀಧರರು ಅಂತೇಳಿ ನಾನು ಮತ್ತೊಮ್ಮೆ ನೀಲಕಂಠ ಆರ್ ಗೌಡರ ಹಿತೈಷಿಗಳ ಪರವಾಗಿ, ಗೆಳೆಯರ ಪರವಾಗಿ, ಅಸಂಖ್ಯಾತ ಅಭಿಮಾನಿಗಳ ಪರವಾಗಿ, ಪದವೀಧರ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಮೊದಲನೇ ಆದ್ಯತೆ ಮತ ನೀಲಕಂಠ ಗೌಡರಿಗೆ. ಅದು ಈ ಪದವೀಧರ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ಒಟ್ಟಾರೆ ಸಾರ್ವಜನಿಕ ಕ್ಷೇತ್ರಕ್ಕೆ, ಕರ್ನಾಟಕದ ರಾಜಕೀಯ ಕ್ಷೇತ್ರಕ್ಕೆ ಒಂದು ಆಶಾಕಿರಣವಾಗಿ ಅವರು ಹೊರಹೊಮ್ಮುತ್ತಾರೆ ಅನ್ನುವಂಥ ಅಪಾರವಾದಂಥ ವಿಶ್ವಾಸ ನಂಬಿಕೆ ನಾವು ಇಟ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ದಯಮಾಡಿ ತಪ್ಪದೆ ಮತ ಚಲಾಯಿಸಬೇಕು ನಡೆಯುವಂಥ 3ನೇ ತಾರೀಕು ನಡೆಯುವಂಥ ಚುನಾವಣೆ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಒಂದು ಕಾರ್ಯದಲ್ಲಿ ನಾವೆಲ್ಲ ಮಾಧ್ಯಮದ ಗೆಳೆಯರೇನಿದ್ದೀರಿ, ಪದವೀಧರರ ಮತದಾರರಲ್ಲಿ ಒಂದು ಪ್ರಜ್ಞಾವಂತಿಕೆಯನ್ನು ಮೂಡಿಸಿ ಮತದ ಮಹತ್ವವನ್ನು ಅವರಿಗೆ ಅರಿವು ಮೂಡಿಸಿ ನೀಲಕಂಠ ಆರ್ ಗೌಡರ ಗೆಲುವಿಗೆ ತಮ್ಮೆಲ್ಲರ ಸಹಕಾರ ಬೆಂಬಲ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಪೀಪಲ್ಸ್ ಕಾಮನ್ ಆಗಿ ಏನು ಜನರಲ್ಲಿ ಒಡನಾಡಿಯಾಗಿ ಮತ್ತು ಸಾಮಾನ್ಯರೊಂದಿಗೆ ಮಾಡ್ತಿರುವಂಥ ವ್ಯಕ್ತಿ. ಯಾಕಂದರೆ ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ, ಸಾಮಾಜಿಕವಾಗಿರ್ಬೋದು, ಎಜುಕೇಷನ್ ವೈಸ್ ಇರ್ಬೋದು, ಮಾನಿಟರಿ ಮತ್ತು ಕೊಡಗಿನಲ್ಲಿ ಕೂಡ ಸಾಕಷ್ಟು ಪ್ರವಾಹ ಏನಾಗಿದೆ, ಹಾಗೂ ಕೂಡ ವಯಸ್ಸಿಗಾಗಿ ಸಹಾಯ ಮಾಡಬೇಕು ಅಂತ ಸಹಾಯ ಮಾಡಿದ್ರು. ಅದಲ್ಲೇ ನಮಗೆಲ್ಲ ಮೆಡಿಕಲ್ ಆಗಿ ಏನೇ ಬೇಕಾದರೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಒಬ್ಬ ಉತ್ತಮ ಯಂಗ್ಸ್ಟರ್ಸ್ಗೆಲ್ಲ ಒಬ್ಬ ಮೋಟಿವೇಶನ್ ಆಗಿ ನೀಲಕಂಠ ಆರ್ ಭಾಳ ಸಜ್ಜನ ಯಾವುದೇ ಕಾಸು ಕೊಡುವಂಥ ವ್ಯಕ್ತಿ ಅಲ್ಲ. ಈ ಭ್ರಷ್ಟಾಚಾರಕ್ಕೆಲ್ಲ ಕಡಿವಾಣ ಕರ್ಕೊಂತವನು ಭಾಳ ಏನೋ ಒಂದು ಬ್ಯಾಟಕ್ಕೆ ಬರ್ತೀನಿ ರಾಜಕಾರಣದಲ್ಲಿ ನಡೀತಾ ಇಲ್ಲ ನನಗೆ. ಓಟ್ ಕೂಡ ನಾವು ನೀಲಕಂಠಗೆ ಕ್ಷೇತ್ರ ಬಿದ್ದಾಗಿ ಓಟು ಕೂಡ ಈ ಸಂಘದಲ್ಲಿ ಇದ್ದಾಗಲೂ ಅಷ್ಟೇ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ತಗೊಂಡು ನಮ್ಮದೇ ಒಂದು ಬ್ಲ್ಯಾಕ್ ಡಾಟ್ ಇಲ್ಲ. ಅಷ್ಟು ಸಂಸ್ಥೆಗೆ ಅಂತ ಸಿಗಲ್ಲ. ಈಗ ಲೀಡರ್ಗಿಂತ ನಾವು ಕ್ಲೋಸ್ ಫ್ರೆಂಡ್ಸ್ ಅದೆಲ್ಲ ನಾವು 80ರಿಂದ ನಾವು ಬಡ್ಡಿಯ ಒಂದೇ ಒಂದು ಇದುವರೆಗೂ ಅಂದರೆ ಒಂದು ಬ್ಲ್ಯಾಕ್ ಡಾಟ್ ಇಲ್ಲ. ಅವನು ಅಂತಂದ್ರೆ ಸಾರಿ ಅವ್ರ ಮೇಲೆ ಒಂದು ಬ್ಲ್ಯಾಕ್ ಡಾಟ್ ಇಲ್ಲ. ಗೆಲ್ಲಿಸ್ಬೇಕು ಸ್ನೇಹಿತರು ಅಂತ ನಾನು ಹೇಳ್ತಾ ಇಲ್ಲ. ಇದು ಜೆನ್ಯೂನ್ ಮ್ಯಾನ್ ಸರ್, ಪಕ್ಕಾ ಜೆನ್ಯೂನ್ ಮ್ಯಾನ್. ಕರಪ್ಷನ್ ಇಲ್ಲ ಅವರಿಗೆ, ಯಾವುದು ಏನೂ ಇಲ್ಲ ಅವರು. ಅದು ತತ್ತು ಇರೋದು ಬಿಡಿ, ಭ್ರಷ್ಟಾಚಾರ ನಮಗೆ. ಸೊ ವಿ ನೀಡ್ ಪೀಪಲ್ ಇದ್ದೀವಿ ಸರ್, ಅಂಥವ್ರು ಬರಬೇಕು. ಅಂಥವ್ರಿಗೆ ಪ್ರೋತ್ಸಾಹ ಸಿಗಲ್ಲ. ನಮ್ಮ ಜನ ಏನು ದುಡ್ಡು ಹೋಗಿ ಪ್ರತಿಯೊಬ್ಬರು ಅವ್ರಿಗೆ ಮತ ಹಾಕ್ಬೇಕು ಅಂತ ನಾವು ಎಲ್ಲರನ್ನೂ ಕರೆದಿರ್ತಾರೆ. ಅಂಥ ವ್ಯಕ್ತಿ ಇವತ್ತಿನ ಸಮಾಜಕ್ಕೆ ಅವ್ರಿಗೆ ದಯವಿಟ್ಟು ಎಲ್ಲರೂ ಮತ ಹಾಕಲಿ. ನೀಲಕಂಠ ಗೌಡರಿಗೆ ಓಟ್ ಹಾಕ್ಬೇಕು ಅಂತ ನಾವೆಲ್ಲರೂ ಹಾಕಲಿ ಅಂತ ಕೇಳ್ಕೊಳ್ತೀವಿ. ಇಲ್ಲ ಎಲ್ಲ